ಕೊನೆಗೊಂದು ಬಹಳ ಮಹತ್ವದ ಸಾಲನ್ನು ಬರೀತಾರ. ಹೆಂಡತಿ ಒಲವಿನ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ. ಎಷ್ಟು ಅದ್ಭುತ ಮಾತು ನೋಡ್ರಿ. ಯಾರು ಹೆಂಡತಿಯನ್ನ ನಿರ್ಲಕ್ಷ್ಯ ಮಾಡ್ತಾರೋ, ತಿರಸ್ಕಾರ ಮಾಡ್ತಾರೋ, ಕಾಲ್ ಕಸ ಮಾಡ್ತಾರೋ ಅವ್ರು ಎಂದೂ ಉದ್ಧಾರ ಆಗುದಿಲ್ರಿ. ಹೆಂಡತಿನೂ ನನಗ ಮನುಷ್ಯಳು, ನನ್ನ ಬಾಳ ಸಂಗಾತಿ, ನನ್ನ ಸಂಸಾರ ನೌಕೆಗೆ ಹೆಂಡತಿನೂ ನನಗೆ ಬೇಕು, ಅವಳ ಪಾತ್ರವೂ ಮುಖ್ಯ ಅಂತ ಹೆಂಡತಿಯನ್ನ ಪ್ರೀತಿಸಿ ಗೌರವಿಸುವವರು ಮಾತ್ರ ಆ ಸಂಸಾರವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬಹುದ್ರಿ. ನಮ್ಮ ಖ್ಯಾತ ಹಿರಿಯ ಕವಿ ಡಿ.ವಿ. ಗುಂಡಪ್ಪನವರು ಬಹಳ ಚಂದ ಬರೀತಾರ. ಯಾರು ಬಡವರು? ಬಡವರು ಯಾರು? ಶ್ರೀಮಂತರ ರೊಕ್ಕ ಇರ್ಲಾರ್ದವರ, ಜ್ಞಾನ ಇರ್ಲಾರ್ದವರ, ಮನೆ ಇರ್ಲಾರ್ದವರ? ಇದೆಲ್ಲ ಪ್ರಶ್ನೆಗೆ ಬಹಳ ಅದ್ಭುತವಾಗಿ 4 ಸಾಲು ಬರೀತಾರ. ಮಡದಿಯ ಒಲವಿನ ಸವಿಯ ನರಿಯದವ ಬಡವ, ಉಡುರಾಜ ಲೋಲುಗದಿ ಕುಳಿತು ಮೈ ಮರೆಯದವ ಬಡವ, ಮಕ್ಕಳೊಡನೆ ಬೆರೆತು ನಗಲರಿಯದವ ಬಡವ, ಬಡ ಮನಸ್ಸೆ ಬಡತವ ಕಾಣ ಮಂಕುತಿಮ್ಮ. ಅದಕ್ಕೆ ಮಡದಿಯ ಒಲವನ್ನ ತಿರಸ್ಕಾರ ಮಾಡೋ ಗಂಡು ಉದ್ಧಾರ ಆಗೋದಿಲ್ಲ ಅಂತ